ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಮುಖ್ಯ ಕಚೇರಿ ನವನಗರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಭರ್ಜರಿ ಪ್ರಚಾರದ ಅಂಗವಾಗಿ ಪ್ರೆಸ್ ಮೀಟ್ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಪ್ರಮುಖ ನಾಯಕರು ಆದ ವಿನಯ್ ಕುಲಕರ್ಣಿ, ಎಚ್ಸಿ ಮಹದೇವಪ್ಪ ಸೇರಿ ಹಲವು ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ರು. ಪ್ರೆಸ್ ಮೀಟ್ನಲ್ಲಿ ಮಾತನಾಡಿದ ನಾಯಕರು, ರಾಜ್ಯ ಸರ್ಕಾರದ ಜನಪರ ಯೋಜನೆಗಳು ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ವಿವರಿಸಿ ಜನರಿಗೆ ಇನ್ನಷ್ಟು ಸೇವೆ ಮಾಡಲು ಕಾಂಗ್ರೆಸ್ ಬದ್ಧವಾಗಿದೆ ಎಂದಿದ್ದಾರೆ. ಇದೇ ವೇಳೆ ವಿರೋಧ ಪಕ್ಷಗಳ ವಿರುದ್ಧ ಟೀಕೆ ವ್ಯಕ್ತಪಡಿಸಿ ಬಾಗಲಕೋಟೆ ಜಿಲ್ಲೆಯ ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷದ ಪಾತ್ರ ಮಹತ್ವದಾಗಿದೆ ಎಂದಿದ್ದಾರೆ. ಸಾರ್ವಜನಿಕರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡುವಂತೆ ಮನವಿ ಮಾಡಿದ್ರು. ಎರಡು ಪಕ್ಷಗಳು ಚುನಾವಣೆ ಪ್ರಚಾರದಲ್ಲಿ ತೊಡಗಿದ್ದಾರೆ. ಈ ಚುನಾವಣೆ 5 ವರ್ಷದಿಂದ ಆಗಬೇಕಾಗಿತ್ತು. ಭೇಟಿಯವರ ಅಕಾಲಿಕ ಸಾವು ಇನ್ನು 2 ವರ್ಷದಲ್ಲಿ ಚುನಾವಣೆ ಬಂದಿದೆ. ಸಹಜವಾಗಿ ಈ ಕ್ಷೇತ್ರದಲ್ಲಿ 5 ವರ್ಷಕ್ಕೆ ಜನ ಮತ ಕೊಟ್ಟಿದ್ರು. ಮತ್ತೆ ಇನ್ನೂ 2 ವರ್ಷ ಉಳಿದ್ರಿಂದ 5 ವರ್ಷದ ಅವಧಿಗೆ ಕಾಂಗ್ರೆಸ್ ಗೆಲುವಿಗೆ ಅವರು ಕಾರಣರಾಗಿ ಅವರ ಗೆಲುವನ್ನು ಮತ್ತೆ ವಿಚಾರ ಮಾಡಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿದ್ದಾರೆ. ನಾನು ಈ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿದ್ದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ 2004 ನವನಗರ ಇದೆಯಲ್ಲ ಬಾಗಲಕೋಟೆ, ಅಲ್ಲಿರ್ತಕ್ಕಂಥ ಎಲ್ಲ ಕಟ್ಟಡಗಳು, ಶಾಲೆ, ಆಸ್ಪತ್ರೆ, ದೊಡ್ಡ ಆಸ್ಪತ್ರೆ, ಬಿಜಾಪುರಕ್ಕಿಂತ ದೊಡ್ಡ ಆಸ್ಪತ್ರೆ ಎಷ್ಟು ಮಾಡಿದ್ದೀವಿ, ಅದನ್ನೆಲ್ಲ ನೋಡ್ಬೋದು ನೀವು. ಮತ್ತು ಲೋಕೋಪಯೋಗಿ ಮಂತ್ರಿ ಆಗಿದ್ದಾಗ ಬಾಗಲಕೋಟೆ, ಬಿಜಾಪುರ, ಈ ಒಂದು ನಾರ್ತ್ ಕರ್ನಾಟಕ ಎಲ್ಲರೂ ಬಿಜಾಪುರ, ಹುಬ್ಳಿ ಈ ರಸ್ತೆಗಳನ್ನು ನೋಡಿದಾಗ ಕಣ್ಣಿಗೆ ಕಾಣುವಂಥ ಅಭಿವೃದ್ಧಿಯನ್ನು ನೀವೆಲ್ಲ ನೋಡ್ಬೋದು. ಇದೆಲ್ಲ ಪ್ರವಾಸ ಮಾಡ್ತಾ ಇದ್ದೀವಿ. ನಾನು ಕೂಡ ಲೋಕೋಪಯೋಗಿ ಮಂತ್ರಿಯಾಗ ನಿಮ್ಮನ್ನೆಲ್ಲ ಉದ್ದೇಶಿಸಿ ಅನೇಕ ಬಾರಿ ಬಂದು ಒಂದಿಷ್ಟು ಜನರಿಗೆ ಸಂವಾದ ಮಾಡಿ ಚರ್ಚೆ ಮಾಡಿದ್ದೇನೆ. ಈಗ ಈ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಉಮೇಶ್ ಅವರಿಗೆ ಹೆಚ್ಚು ಬೆಂಬಲ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ. ಮೆಡಿಕಲ್ ಕಾಲೇಜ್ ಮಾಡಿದ್ದೀವಿ, ಅವರೇನು ಸರ್ಕಾರದಲ್ಲಿ ಮಾಡೋದು ಅಂತ ಹೇಳಿ ನಮ್ಮ ಪಕ್ಷಕ್ಕೆ ಮಾಧ್ಯಮದಲ್ಲಿ ನೋಡಿದೆ. ನಮ್ಮ ವಿರೋಧಿ ಅಭ್ಯರ್ಥಿ ಮಾತಾಡೋದು ಸರ್ಕಾರದಲ್ಲಿ ಮೆಡಿಕಲ್ ಕಾಲೇಜ್ ಮಾಡೋದು ಸಾರ್ವಜನಿಕ ಹಿತದೃಷ್ಟಿಯಿಂದ, ಖಾಸಗಿ ಮಾಡಲು ಅವರು ಕಲಿಯುತ್ತಕ್ಕ ಲಾಭದ ದೃಷ್ಟಿ, ನಮ್ಮದು ಸೇವಾ ದೃಷ್ಟಿ, ಅವ್ರದ್ದು ಸ್ವಾರ್ಥದ ದೃಷ್ಟಿ. ಹೀಗಾಗಿ ಅವ್ರು ಮಾಡಿಕೊಂಡ್ರು ಮೆಡಿಕಲ್ ಕಾಲೇಜ್, ಸರ್ಕಾರ ಮಾಡಿರೋ ಮೆಡಿಕಲ್ ಕಾಲೇಜಿಗೆ ಸಂಬಂಧ ಇಲ್ಲ. ಟೋಟಲಿ ಪಬ್ಲಿಕ್ ಇಂಟ್ರೆಸ್ಟ್, ಪಬ್ಲಿಕ್ ಓರಿಯೆಂಟೆಡ್. ಹೀಗಾಗಿ ಇವತ್ತೇನು ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಬಾಗಲಕೋಟೆಯ ಸಲುವಾಗಿ ಹೇಳ್ತಾ ಇರೋದು, ಬಾಗಲಕೋಟೆಯಲ್ಲಿ ಏನು ಕೃಷ್ಣ ಇದೆಯಲ್ಲ, ಅದರ ಎಲ್ಲ ಸಂಪೂರ್ಣ ನೀರಿನ ಬಳಕೆಯನ್ನು ಮಾಡಬೇಕು. ಇನ್ನು ಮೂರನೇ ಹಂತದ ಯೋಜನೆ ಮಾಡೋದಕ್ಕೆ ರೈತರನ್ನು ಕನ್ಸೆಂಟ್ ಒಪಿನಿಯನ್ ತಗೊಂಡು ಡ್ರೈ ಲ್ಯಾಂಡ್ ಇದ್ದರೆ 30 ಲಕ್ಷ, ವೆಟ್ ಇದ್ದರೆ 40 ಲಕ್ಷ ಒಂದು ಸೈಡ್ ಬಂದು ಮತ್ತು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತಲೇ ಕ್ಯಾಬಿನೆಟ್ ನಿರ್ಣಯ ಮಾಡಿ ಹಿಸ್ಟಾರಿಕಲ್ ಡಿಸಿಷನ್ ಮಾಡಿ ಲಕ್ಷಾಂತರ ರೂಪಾಯಿ ಹಣವನ್ನು ಈ ಭಾಗಕ್ಕೆ ವ್ಯಯ ಮಾಡೋದು. ಈ ರಾಜ್ಯದ ಈ ಭಾಗದ ಜನರ ಶೈಕ್ಷಣಿಕ, ಔದ್ಯೋಗಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ, ಉತ್ಪಾದನೆಗೆ ಹೆಚ್ಚು ಕೊಡುವಂಥ ಒಂದು ಹಿಸ್ಟಾರಿಕಲ್ ಡಿಸಿಷನ್ ಅದು. ಇದು ರಾಜಕೀಯವನ್ನು ಬಿಟ್ಟು ಚುನಾವಣೆಯನ್ನು ಇಟ್ಟುಕೊಂಡು ಮಾಡಿದಂಥ ಒಂದು ಸರ್ಕಾರವಾಗಿ ರಾಜ್ಯದ ಅನುಕೂಲ ನೀರಾವರಿ ಸಾಮರ್ಥ್ಯ ಸಂಪೂರ್ಣವಾಗಿ ಹೀಗಾಗಿ ಜನರ ಸ್ವಾವಲಂಬಿ ಬದುಕಿಗೆ ಉತ್ತೇಜನ ಆಗಿರುವ ಒಂದು ಹಿಸ್ಟಾರಿಕಲ್ ಡಿಸಿಷನ್ ನೀವು ಪತ್ರಿಕೆಗಳನ್ನ ಬರೆದಿದ್ದೀನಿ ನಮ್ಮ ಸಚಿವ ಸಂಪುಟ ತೀರ್ಮಾನವನ್ನು. ಹೀಗಾಗಿ ಈ ಚುನಾವಣೆ ಅತ್ಯಂತ ಮಹತ್ತರವಾಗಿದೆ ಮತ್ತು ಅಭಿವೃದ್ಧಿಯ ಪರವಾಗಿರ್ತಕ್ಕಂಥ ಸರ್ಕಾರ ಬಂದ ಮೇಲೆ 2013 ಮತ್ತು ಭೇಟಿಗಳು ಅಭಿವೃದ್ಧಿಗಳು ಬಿಟ್ಟರೆ ಬೇರೆ ಸಂದರ್ಭದಲ್ಲಿ ಅಷ್ಟೊಂದು ಅಭಿವೃದ್ಧಿ ಆಗಿದೆ ಅಂತ ನಮಗೆ ಅನಿಸೋದಿಲ್ಲ. ನಾನೇ ಸ್ವತಃ ಉಸ್ತುವಾರಿ ಮಂತ್ರಿ ಆಗಿದ್ದೇವೆ. ಹೀಗಾಗಿ ನೋಡ್ಬೋದು, ರಾಮದುರ್ಗ, ಹೊಸಪೇಟೆ, ಬಾಲಾಜಿ ಆ ರಸ್ತೆ ನೋಡಿ, ಅಲ್ಲಿಂದ 120-130 ಕಿಲೋಮೀಟರ್ ರಸ್ತೆ ಮಾಡಿದ್ದೀವಿ. ಇಲ್ಲಿಂದ ಬಾಗಲಕೋಟೆಯಿಂದ ನಾವು ಕೂಡ ಸಂಘಕ್ಕೆ ಹೋಗ್ತಕ್ಕಂಥ ರಸ್ತೆಯನ್ನು ನೋಡಿದ್ರೆ ರನ್ವೇ ಥರ ಬಸ್ ಎಲ್ಲ ಸ್ವತಃ ಇನ್ಸ್ಪೆಕ್ಟ್ ಮಾಡಿ ಖುದ್ದಾಗಿ ರೋಡ್ ಮಾಡಬೇಕು. ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಬೆಳೀತಿದ್ರೆ ಸಂಪನ್ಮೂಲ ಕ್ರೋಢೀಕರಣ ಮಾಡ್ತಿದ್ದೀವಿ, ಉತ್ಪಾದನೆ ಕೊಡ್ತಾ ಇದ್ದೀವಿ, ಉದ್ಯೋಗ ಪಡೆದಿದ್ದೀವಿ.
ಇವೆಲ್ಲವೂ ಕಣ್ಣಿಗೆ ಕಾಣುವಂಥ ಅಭಿವೃದ್ಧಿ. ಹೀಗಾಗಿ ಸರ್ಕಾರ ಅಭಿವೃದ್ಧಿ ಕಡೆಗೆ ಒತ್ತು ಕೊಟ್ಟಿದೆ. ಏನು ಮಾಡಿದ್ದೀವಿ ಅದು ಹೇಳ್ತಾ ಇದ್ದೀವಿ, ನೀವು ಮಾಡಿದ್ದೀವಿ ಹೇಳಿದ್ರಿಂದ ಮಾಡ್ತಾ ಇದ್ದೀವಿ. ಹೀಗಾಗಿ ಚುನಾವಣೆ ನಮಗೆ ಜನರು ಅದನ್ನು ಆಶೀರ್ವಾದ ಮಾಡಿ ವಿಷ್ಣುವಿನ ಜೊತೆಗೆ ಒಂದು ಕಡೆ ಹೇಳೋದಾಗಿ ದುರ್ಬಲರು ಯಾರು 44,000 ಕೋಟಿ SCPS ಈ ಹಣ ವಿವಿಧ ಇಲಾಖೆಗಳಿಗೆ ಐವತ್ತರಿಂದ ಜನರ ಕೃಷಿಗೆ ಆ ಇಲಾಖೆಗೆ ಬರ್ತಕ್ಕಂಥ ಯೋಜನೆಗಳು ಸಂಪೂರ್ಣವಾಗಿ ವಿನಿಯೋಗ ಹಣ ಬರಲಾಗ್ತಕ್ಕಂತ ಇಲಾಖೆಗಳಲ್ಲಿ SC SC ಜನರಿಗೆ ಇರ್ತಕ್ಕಂಥ ಯೋಜನೆಗಳೇ ಇದ್ದಾವೆ. ಆ ಯೋಜನೆಯ ಅದೆಲ್ಲ ಬರೀ ಸತ್ಯಕ್ಕೆ ದೂರವಾದಂಥ ಸಂಗತಿ. ಕಾಯ್ದೆ, ಆ ಕಾಯ್ದೆ ವಿಧಾನಸಭೆ 2 ಸದನಗಳಲ್ಲಿ ಚರ್ಚೆಯಾಗಿ ಎಲ್ಲ ಮಾನ್ಯ ಸಚಿವರಲ್ಲಿ ಭಾಗವಹಿಸಿ ಅದನ್ನು ಅಪ್ರೂವ್ ಮಾಡಬೇಕು. ಗ್ಯಾರಂಟಿ ಎನ್ನುವುದು ಯೋಜನೆ ಸರ್ಕಾರದ ಯೋಜನೆ ಮಾಡುವಾಗ SCPSಗಳನ್ನ ಕೇಂದ್ರ ಸರ್ಕಾರ ಹೊಂದಿದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಯ್ದೆ. ಇದರ ಇಂದಿರಾ ಗಾಂಧಿ 1970ರಲ್ಲಿ ಈ ಜನರನ್ನ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಬೇರೆ ತರಗತಿಗಳಂಥ ಯೋಜನೆಗಳು ಶೆಡ್ಯೂಲ್ ಕಾಸ್ಟ್ ಸ್ಪೆಷಲ್ ಕಾಂಪೊನೆಂಟ್ ಪ್ಲಾನ್, ವಿಶೇಷ ಘಟಕ ಯೋಜನೆ ಶೆಡ್ಯೂಲ್ ಕಾಸ್ಟ್ಗೆ, ಟ್ರೈಬಲ್ ಸಬ್ ಪ್ಲಾನ್ ಟ್ರೈಬಲ್ ಇದನ್ನು ಮಾಡೋದು. ಕರ್ನಾಟಕದಲ್ಲಿ ಒಂದು ಕಾಯ್ದೆ ಮೂಲಕ ನಮ್ಮ ಯೋಜನೆಯ ಹಣ ಇದೆಯಲ್ಲ ಅದರಲ್ಲಿ ಈ ಜನಸಂಖ್ಯೆ ಹಣ ತೆಗೆದಿಟ್ಟ ಹಣನ ಆ ಜನರು ಅಭಿವೃದ್ಧಿ ಪಡಿಸಬೇಕು ಕಾನೂನು ಮಾಡೋದು ಕಾಯ್ದೆಯಲ್ಲಿ 7A 7B 7C 7D ಕಾಯ್ದೆ ಕೊಡಬೇಕು. 7C ಬರೋದೇನಿದೆ ಅಂದರೆ ಸರ್ಕಾರದಲ್ಲಿ ಮಾಡುವ ಸಾರ್ವಜನಿಕ ಯೋಜನೆಗಳಿದ್ದಾವೆ. ಆ ಯೋಜನೆಗಳಲ್ಲಿ ಬರುವಂಥ SC ಫಲಾನುಭವಿಗಳಿದ್ದಾರೆ. ಆ SC ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಮಾತ್ರ SCPTSಗಳನ್ನು ಕೊಡಬೇಕು. only for the beneficiary of scheduled caste and scheduled tribe, nobody else. ಕಾಯ್ದೆಯಾಗಿ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್, BJP, ಜನತಾದಳ ಎಲ್ಲ ಶಾಸಕರು ಮಾಡುವುದರಿಂದ ಒಪ್ಪಂದದ ಕಾಯ್ದೆ 7C ಪ್ರೊವೈಡ್ಸ್. ಈ ಒಂದು ಕಾಯ್ದೆಯಲ್ಲಿ ಸರ್ಕಾರದ ಯೋಜನೆ ಮಾಡಿದ್ದೀರಿ, ಇವತ್ತು ಎಲ್ಲ ಜನ ಬರ್ತಾರೆ, ಅದರಲ್ಲಿ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಇದ್ದಾರೆ, ಅವ್ರಿಗೆ ಮಾತ್ರ ಈ ಹಣ ಬಳಸಿರ್ತಾರೆ. ಹೀಗಾಗಿ ಇದರ ದುರುಪಯೋಗ ಮಾಡುವ ಪ್ರಶ್ನೆ ಬರೋದೇ ಇಲ್ಲ, ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ 7D ಇತ್ತು. D ಅಂದರೆ ಡೀಮ್ಡ್ ಎಕ್ಸ್ಪೆಂಡಿಚರ್, ಅಲ್ಲಿ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಇರಲ್ಲ, ಇದರಿಂದ ಊಹಿಸಿ ಖರ್ಚುಕೊಂಡು ಈ ರೀತಿ BJP ಸರ್ಕಾರ ಇದ್ದಾಗ 8,000 ಕೋಟಿ ರೂಪಾಯಿನ 7D ಬಳಸಿ ದುರುಪಯೋಗ ಮಾಡ್ಕೊಂಡಿದ್ದು. ಇದು ನಮಗೆ ಗೊತ್ತಾಗಿ ಜನ ನಮಗೆ ಕಂಪ್ಲೇಂಟ್ ಮಾಡಿದ್ರೆ ಈ ಸಾರಿ ನಾವು ಬಂದ ಮೇಲೆ 7D ತೆಗೆದಾಕಿದ್ರು, ರಿಮೂವ್ 7D. ಹೀಗಾಗಿ ಇದನ್ನ ದುರುಪಯೋಗ ಮಾಡೋ ಪ್ರಶ್ನೆ ಬರೋದಿಲ್ಲ. ಅದು ಸತ್ಯಕ್ಕೆ ದೂರವಾದಂಥ ವಿಷಯ. ಥ್ಯಾಂಕ್ ಯು. ಸಮಿತಿ ಒಳಗೆ ಇವತ್ತಿನ ದಿನ ಆಗಮಿಸಿದ್ರು ಸರ್. ಇಲ್ಲಿನ ಒಂದು ವಾತಾವರಣ ಏನು ಅಂತ ಅನ್ನುವಂಥದ್ದನ್ನು ನಿಮ್ಮ ಬಾಯಿಂದನೇ ಕೇಳೋಣ ಅಂತ. ಮಾಡಿದಂಥ ಕೆಲಸಗಳು ಈ ಭಾಗದಲ್ಲಿ ಸಾಕಷ್ಟು ದೊಡ್ಡ ಕೆಲಸಗಳನ್ನು ಒಬ್ಬ ಹಿರಿಯ ನಾಯಕರವರು ಇವತ್ತು ಉಪ ಕಮಿಟಿಯವರು ನಮ್ಮ ಜೊತೆ ಇಲ್ಲ. ಆದರೆ ಇವತ್ತು ಅವ್ರ ಕುಟುಂಬದವರಿಗೆ ನಾವು ಟಿಕೆಟ್ ಕೊಟ್ಟೇವಿ, ಅವ್ರ ಮಗನಿಗೆ. ಯಾಕಂದ್ರೆ ನಾವೆಲ್ಲ ಪಕ್ಷದ ನಮ್ಮೆಲ್ಲರ ಕರ್ತವ್ಯ, ನಾವು ಇವತ್ತು ಉಪ ಕಮಿಟಿಯವ್ರ ಮಗನಿಗೆ ಇವತ್ತು ಆರಿಸ್ತಿರುವಂಥ ಕೆಲಸ ನಾವೆಲ್ಲರಿಗೂ ಮಾಡಿದ್ವಿ. ಜೊತೆಗೆ ನಮ್ಮ ಪಕ್ಷ ಕೂಡ ಈ ಭಾಗದಲ್ಲಿ ಕೊಟ್ಟಂಥ ಸಿದ್ದರಾಮಯ್ಯನವರಾಗಲಿ, ನಮ್ಮ ಪಕ್ಷದ ಎಲ್ಲ ಮುಖಂಡರು ಈ ಭಾಗದಲ್ಲಿರುವಂಥ ಹಲವಾರು ಕೆಲಸಗಳನ್ನು ಕೂಡ ದೊಡ್ಡ ದೊಡ್ಡ ಕೆಲಸಗಳನ್ನು ನಾವು ಮಾಡಿದಂಥ ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಮೆಡಿಕಲ್ ಕಾಲೇಜ್ ಇವತ್ತು ಒಂದು ಬಾಗಲಕೋಟೆಗೆ ಒಂದು ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದನ್ನು ಭಾಳ ದೊಡ್ಡಕ್ಕಿದೆ. ಉಲ್ಲಪ್ಪ ಮೇಟಿಯವರಿಗೆ ಸಲ್ಲಬೇಕಂತ ಉಲ್ಲಪ್ಪ ಮೇಟಿಯವರ ಶ್ರಮದಿಂದ ಇವತ್ತು ಬಾಗಲಕೋಟೆಯಲ್ಲಿ ಅಂಥ ದೊಡ್ಡ ಮೆಡಿಕಲ್ ಕಾಲೇಜ್ ಇವತ್ತು ನಿರ್ಮಾಣ ಆಗುವಂಥದ್ದು. ಜೊತೆಗೆ ಅಪಕೃಷ್ಣ ಪ್ರಾಜೆಕ್ಟಲ್ಲಿ ನಾವು ನೋಡಿದಂಥ ಟೈಮಲ್ಲಿ ಅದನ್ನು ಮೇಲೆ ಏರಿಸುವಂಥದ್ದು ಏನು 500 ಏನೋ ಏರಿಸುವಂಥದ್ದು 524 ಏರಿಸುವಂಥ ಒಂದು ಕೆಲಸ ಇವತ್ತು ನಮ್ಮ ಸರ್ಕಾರ ಮುಂದುವರಿಯುವಂಥ ಕೆಲಸ ಮಾಡಿದ್ದೀವಿ. ನಮಗೆ ಈ ಭಾಗದ ರೈತರಿಗೆ ಕೂಡ ಹಲವಾರು ಅಕ್ವಿಷನ್ ಬರುವಂಥ ಟೈಮಲ್ಲಿ ದುಡ್ಡು ಬರುವಂಥ ಕೆಲಸದಲ್ಲಿ ಕೂಡ ನಮ್ಮ ಸರ್ಕಾರ ಪಾತ್ರ ಬಹಳ ದೊಡ್ಡ ಪಾತ್ರ ಇದೆ. ನಮ್ಮ ಸರ್ಕಾರ ಅದಕ್ಕೆ ಜೊತೆಗೆ ಅದೇ ಹುಲ್ಲಮ್ಮ ಮೇಟಿಯವ್ರು ಮಾಡಿಸ್ಕೊಟ್ಟಿದ್ದನ್ನು ಕೂಡ ಅವ್ರ ಶ್ರಮ ಭಾಳ ಐತೆ ಅನ್ನೋಂಥದ್ದು ಹೇಳಕ್ಕೆ
ಎಕರೆಗೆ 40 ಲಕ್ಷ ರೂಪಾಯಿ ಅದನ್ನು ಕೊಟ್ಟಂಥದ್ದು ಬಹಳ ದೊಡ್ಡ ರೈತರಿಗೆ ಕೂಡ ದೊಡ್ಡ ಅನುಕೂಲ ಆಗಿದೆ ಅಂತ ಮಾತನಾಡಿಸ್ತೇನೆ. ಜೊತೆಗೆ ನಮ್ಮ ಸರ್ಕಾರ ಕೊಟ್ಟಂಥ ಗ್ಯಾರಂಟಿಗಳಾಗಲಿ, ಆಮೇಲೆ ಯುವ ನಿಧಿಗಳನ್ನಾಗಲಿ, ಇವತ್ತು ಭಾಳ ಮಂದಿ ಇಲ್ಲಿ ಅಂತಂತ ಶಹರದಾಗ ನಮ್ದೈತಿ ಬಿಜೆಪಿ ಅವ್ರದೈತಿ ಅನ್ನುವಂಥ ಮಾತನ್ನು ಮಾತಾಡ್ತಾರೆ. ಅದರ ನಿಜವಾಗಿಯೂ ಶಹರದಾಗ ಕಳೆದಂಥ ಟೈಮಲ್ಲಿ ಯುವಕರು ನಮ್ಮ ಜೊತೆ ಅದಾರ. ಯಾಕಂದ್ರೆ ಯುವಕರು ಕೂಡ ಹಲವಾರು ಮಂದಿ ಕಾಂಗ್ರೆಸ್ ಪರ ಇದ್ದಂಥದ್ದು ಇವತ್ತು ನಾವು ನೋಡಕತ್ತೀವಿ. ನನಗನ್ಸೋ ಮಟ್ಟಿಗೆ ಅವ್ರೇನು ತಿಳ್ಕೊಂಡಾರ ಆ ಥರ ನಮ್ದೇನಿಲ್ಲ. ನಾವು ಎಲ್ಲರೂ ಮಾಡ್ತೀವಿ. ನಮ್ಮ ಪಕ್ಷದ ಕಾರ್ಯಕರ್ತರು ಜೊತೆಗೆ ನಮ್ಮ ಶಾಸಕರುಗಳಾಗಲಿ, ಎಲ್ಲ ಮಂತ್ರಿಗಳಾಗಲಿ ಏನೇನು ಜವಾಬ್ದಾರಿ ಕೊಟ್ಟಿರ್ತಾರೆ ಅದನ್ನೆಲ್ಲರೂ ಜವಾಬ್ದಾರಿಯಿಂದ ಕೆಲಸ ನಿಭಾಯಿಸ್ತಾರೆ. ಸರ್, ಬಿಜೆಪಿ ಸರ್ ಗ್ಯಾರಂಟಿ ಯೋಜನೆಯಿಂದ ಅವರು ಅದರಿಂದ ಆಶ್ ಬರ್ತಾರಂತ ಅನ್ನೋದು ಅವರು ಬಿಜೆಪಿ ಆರೋಪ ಮಾಡ್ತಿದ್ದಾರೆ ಸರ್. ನಾವು ಮಾಡೀವಿ. ನಾವು ಮಾಡಿದ್ದೇನೆ ಎಲ್ಲ ನಾವು ಕೆಲಸ ಮಾಡಿದಾಗ ನಾವು ಕೂಲಿ ಕೇಳ್ತೇವೆ ಅಷ್ಟೇ. ನಾವು ಕೆಲಸ ಮಾಡಿ ಅವ್ರ ಪಾಪ ಯಾವ್ದು ಕೆಲಸ ಮಾಡಿಲ್ಲ, ಅವ್ರು ಕೂಲಿ ಕೇಳಕ್ಕೆ ಅವ್ರ ಭಯ ಇಲ್ಲ. ಈಗ ನಾವು ಕೆಲಸ ಮಾಡಿದ್ರೆ ನಾವು ಕೂಲಿ ಕೊಡ್ರಿ ಅಂತ ಕೇಳ್ತೇವೆ ಅಷ್ಟೇ. ನಾವು ಕೂಲಿಯನ್ನು ನಮ್ಮ ಓಟಿನ ಮುಖಾಂತರ ನಮಗೆ ಗ್ಯಾರಂಟಿ ಮುಖಾಂತರದಿಂದ ಗ್ಯಾರಂಟಿ ಒಂದಲ್ಲ. ನಾವು ಯಾವತ್ತು ಬಿಜೆಪಿ ಕಾಂಗ್ರೆಸ್ಗೆ ವ್ಯತ್ಯಾಸ ಇರೋದು ಅಷ್ಟೇ. ನಾವು ಯಾವತ್ತು ಏನ್ ಮಾತು ಕೊಟ್ಟಿರ್ತೇವೆ ನೋಡಿದಂತೆ ನಡೆದಿರ್ತೀವಿ. ಅವ್ರು ಏನ್ ಮಾತು ಕೊಟ್ಟಿರ್ತಾರೆ, ಯಾವ ಭರವಸೆಗಳನ್ನು ಕೊಟ್ಟರು ಸುಳ್ಳಿನ ಮಾತುಗಳೆಲ್ಲ ಅವು. ನೋಡಿ, ನೀವು ಏನ ವರ್ಷಕ್ಕೆ 2 ಕೋಟಿ ಯುವಕರಿಗೆ ಉದ್ಯೋಗಾವಕಾಶ ಎಲ್ಲೈತಿ, ಈಗ 15 ಲಕ್ಷ ರೂಪಾಯಿ ಒಬ್ಬೊಬ್ಬರ ಕೋಟಿಗೆ ಎಲ್ಲೈತಿ. ಪಾಪ ಆ ಟೈಮ್ ನೆನಪಿಸ್ಕೋರು ಒಂದ್ಸಲ ನಮ್ಮ ಹೆಣ್ಮಕ್ಳೆಲ್ಲ ಬಿಸ್ಲಿಗೆ ತೊಗೊಳತಿದ್ದು ಏನೋ ಬ್ಯಾಂಕ್ ಅಕೌಂಟ್ ಮಾಡಕ್ ಹೋಗಿ ಬ್ಯಾಂಕ್ ಅಕೌಂಟ್ ಮಾಡಕ್ ಹೋದ್ರೆ 1 ಕಿಲೋಮೀಟರ್ ಕ್ಯೂ ಇರ್ತಿದ್ರು ಹೆಣ್ಮಕ್ಳು. ಅಲ್ಲೇ ಬಿಸ್ಲಾಗ ಬಿದ್ದಿರ್ತಿದ್ರು ಎಲ್ಲ. ನಮ್ಮ ಈ ವರ್ಷ ನಾವು ರೈತರು ಕಬ್ಬಿನ ಬಿಲ್ ಆಗಲಿ. ಆಮೇಲೆ ಅವ್ರು ಹೇಳಿದಂತ ಯಾವ್ದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಎಲ್ಲಿದೆ, ಯಾರ ಜೊತೆ ಯಾರ ವಿಕಾಸ ಐತಿ. ಇವತ್ತು ಊರಾಗ ಎಲ್ಲಾ ಕಡೆ ಬೆಂಕಿ ಹಚ್ಚೋ ಕೆಲಸ ಏನ್ ಮಾಡೋ ಅಷ್ಟು ಮಾಡ್ತಿರ್ತಾರೆ. ಇವನ್ನೆಲ್ಲ ಗಮನ ಇಟ್ಕೋರಿ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಧರ್ಮ ಎಲ್ಲ ಸಮಾಜದವರು ಕೂಡ ಸಮಾನತೆಯಿಂದ ಕಾಣುವಂತ ಪಕ್ಷ ಯಾವ್ದಾರಿದ್ರೆ ನಮ್ಮ ನಿಜವಾಗಿಯೂ ಬಸವಣ್ಣವ್ರ ತತ್ವವನ್ನು ಪಾಲನೆ ಮಾಡುವಂತಂದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ. ಇವತ್ತು ಸಿದ್ದರಾಮಯ್ಯನವರು ಕೂಡ ಯಾವತ್ತು ಎಲ್ಲಾ ಸಮಾಜದ ಎಲ್ಲರನ್ನೂ ಸಮಾನತೆಯಿಂದ ಹಿಂದುಳಿದಂತ ಸಮಾಜಗಳನ್ನ ಎತ್ತಿಡುವಂತ ಕೆಲಸ ಯಾವ್ದಾದ್ರು ಪಾರ್ಟಿ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿ. ಇಡೀ ಕರ್ನಾಟಕದಿಂದ ತಿರುಗಿ ನೋಡುವಂತ ಜೈಲುವಾಸ ಮಾಡಿ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಚೌಕಟ್ಟೆ ನಾವೆಲ್ಲರೂ ಕೂಡ ಸಮಪಾಲಾಗಿ ಹಂಚಿಕೊಂಡು ಹೋಗಬೇಕಂತಂದರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಆ ಸಿದ್ಧಾಂತದ ಪ್ರಕಾರ ನಾವಿವತ್ತು ಏನು ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಒಂದು ವರ್ಗ ಅಲ್ಲ, ಯಾವುದೇ ವರ್ಗ ಆಗಿರಲಿ, ಹಿಂದುಳಿದವರಾಗಲಿ ಮತ್ತು ಮುಂದುವರೆದಂಥ ಸಮಾಜಕ್ಕಾಗಲಿ, ಲಿಂಗಾಯತರಾಗಲಿ, ಬ್ರಾಹ್ಮಣರಾಗಲಿ, ಅವರೆಲ್ಲ ಬಡವರು ಕೂಡ ಇವತ್ತು BPL ಕಾರ್ಡ್. ಇದರಲ್ಲಿ ತಾರತಮ್ಯ ಇಲ್ಲ, ವರ್ಗ ಭೇದ ಇಲ್ಲ, ಧರ್ಮ ಭೇದ ಇಲ್ಲ. ಇದು ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಸರ್ಕಾರ. ಎಲ್ಲ ವರ್ಗದ ಜನರು ಕೂಡ ಯಾರು BPL ಕಡೆಗಟ್ಟಿರ್ತಾರೆ ಅವರೆಲ್ಲರೂ ಕೂಡ 4 ಕೋಟಿ ಜನಕ್ಕೆ BPL ಕಾರ್ಡ್ ಸೌಲಭ್ಯ ಸಿಗ್ತಾರೆ. ಇದು ಕಾಂಗ್ರೆಸ್ ಪಾರ್ಟಿ. ಇನ್ನೂ ಒಂದು ದೊಡ್ಡ ವಿಷಯ ಇವತ್ತು ನಾವು ತೀರ್ಮಾನ ಮಾಡಿದ್ವಿ. ಆಲಮಟ್ಟಿ ವಿಷಯದಲ್ಲಿ ಮಾಧ್ಯಮಗಳಿಗೆಲ್ಲ ಹೇಳ್ತಿದೆ, ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ವಿ. 75,000 ಎಕರೆ ಮುಳುಗಡೆ ಆಗ್ತಾ ಇದೆ. ಆ ಸಂತ್ರಸ್ತರಿಗೆ 30ರಿಂದ 40 ಲಕ್ಷ ರೂಪಾಯಿ 1 ಎಕರೆಗೆ ಜನರಿಗೆ ಕೊಡುವಂಥ ತೀರ್ಮಾನ ಮಾಡಿದ್ದೀವಿ ಕ್ಯಾಬಿನೆಟ್ನಲ್ಲಿ. ಜೊತೆಗೆ ಇದು ಆಗಿರೋದು ಘೋಷಣೆ ಅಲ್ಲ, ತೀರ್ಮಾನ ಆಗಿದೆ. ಅಷ್ಟೇ 75 ಎಕರೆ ಜಮೀನನ್ನು ಸಾగు ಮಾಡೋದಕ್ಕೆ, ನೀರಾವರಿ ಕೊಡಲಿಕ್ಕೆ ವಿಶೇಷವಾಗಿ ಬಿಜಾಪುರ ಭಾಗದಲ್ಲಿ ಕೂಡ ಹೆಚ್ಚಿನ ರೈತರಿಗೆ ಅನುಕೂಲ ಆಗುವಂಥ ಇಂಥ ಮಹತ್ವವಾದ ಕಾರ್ಯ ಮಾಡಬೇಕಾದ್ರೆ 30, 40, 50 ಸಾವಿರ ಕೋಟಿ ರೂಪಾಯಿ ಆಗ್ತದೆ. ಈ ಯೋಜನೆ ಪೂರ್ತಿ ಆಗಬೇಕು. ಸರ್ಕಾರ ಸಿದ್ದರಾಮಯ್ಯನವರು ಮತ್ತು DK ಇಂಥ ಒಂದು ಮಹತ್ವವಾದ ತೀರ್ಮಾನ ಮಾಡಿದಾಗ ಇಡೀ ಭಾಗದ ಎಲ್ಲ ವರ್ಗದ ಜನರಿಗೂ, ಕೃಷಿ ರೈತ ಬಾಂಧವರಿಗೂ ಭೂಮಿಯನ್ನು ಈ ಮುಳುಗಡೆಗೆ ಬಿಡುವಂಥವ್ರಿಗೂ ಮತ್ತೆ ಅಷ್ಟೇ 75 ಎಕರೆ ಜಮೀನನ್ನು ಸಾಕು ಮಾಡೋದಕ್ಕೆ ವ್ಯವಸ್ಥೆ ಮಾಡುವಂಥ ಕೆಲಸ ಒಂದು ರಾಜ್ಯದಲ್ಲಿ ಇಷ್ಟೊಂದು ಒಳ್ಳೆಯ ಕೆಲಸ ಮಾಡಿದ್ದೀವಿ. ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ತಮಗೆ ತಾವು ಜನರಿಗೆ ಮನವರಿಕೆ ಮಾಡಬೇಕು. ಕೃಷಿವನ್ನ ನಮ್ಮ ಮುಂದೆ ಅಹಿಂದ ನಾಯಕರು ಅವರು
ಮಾತಾಡ್ತಾರೆ, ಬೇರೆ ಬೇರೆ ಮಾತಾಡ್ತಾರೆ. ಎಷ್ಟು ಜನ ಅಹಿಂದ ನಾಯಕರಿದ್ದಾರೆ? 75,000 ಎಕರೆಗೆ ಸಂಪರ್ಕಿಸಿದ್ರು 30ರಿಂದ 40 ಲಕ್ಷ. ಎಷ್ಟು ಜನ ಅಹಿಂದ ಜನ ಇದ್ದಾರೆ? 75,000 ಎಕರೆಯನ್ನು ನೀರಾವರಿ ಕೊಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಒಂದು ಕಮಿಟ್ಮೆಂಟ್. ಆದ್ದರಿಂದ ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದ ಜನರು ಕೂಡ ಹಿಂದುಳಿದವರಾಗಲಿ, ಅಲ್ಪಸಂಖ್ಯಾತರಾಗಲಿ, SC ಆಗಿ ಹಿಂದುಳಿದವರಿಗೆ ವಿವಾದ ಮಾಡಿ ಎರಡೂ ಚುನಾವಣೆಯಲ್ಲಿ ಕೂಡ ಮನವಿ ಮಾಡಿದ್ರು. ಇಂಥ ಮಹತ್ವವಾದ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಕೇಳ್ಬೋದು, ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು, ಸದಾನಂದ ಅವರು ಮುಖ್ಯಮಂತ್ರಿಗಳು, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಗಳು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು, ಕೆಲವು ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ರೈತರ ಪರವಾದಂಥ ಒಳ್ಳೆಯದೇನಾದರೂ ಕಾರ್ಯಕ್ರಮ ಇಲ್ಲ ಅವ್ರು ಹೇಳ್ಬೋದಾಗಿದೆ. ಇದೇ ಜನ ಗ್ಯಾರಂಟಿಗಳು ಕೊಟ್ಟು ಸರ್ಕಾರದಿಂದ ದಿವಾಳಿ ಆಗ್ತದೆ, ಅಭಿವೃದ್ಧಿ ಕೆಲಸ ಆಗಲ್ಲ ಅಂತ ಹೇಳಿ ಅಭಿವೃದ್ಧಿ ಕಾರ್ಯಕ್ರಮ ದುಡ್ಡು ಇಲ್ಲದಿದೆ. ಇಂಥ ಮಾತ್ರ ಹೇಳಿದ್ರೆ ಆಲ್ಮಟ್ಟಿ ಹೇಳಿದ್ದೀವಿ, ನಾವು ಒಂದು ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯವಾಗ್ತದೆ. ಇವತ್ತು ಅಷ್ಟೇ ಪ್ರಮಾಣಕ್ಕಿಂತ ಹೆಚ್ಚಿಗೆ ನಾವೇನು ಗ್ಯಾರಂಟಿಗಳಿಗೆ 50,000 ಖರ್ಚು ಮಾಡಿ 1 ಲಕ್ಷ ಕೋಟಿ ರೂಪಾಯಿಗಳನ್ನು ಈ ನಾಡಿನ ಅಭಿವೃದ್ಧಿಗೆ ಪ್ರತಿ ವರ್ಷ ಕೂಡ ಖರ್ಚು ಮಾಡ್ತಾ ಇದ್ದೀವಿ. ಅವ್ರಿಗೆ ತಪ್ಪ ಮಾಡ್ತಾರೆ. ಇಂಥ ಒಂದು ಸಾಮಾನ್ಯ ಜನರಿಗೆ ಆಗಬೇಕಾದ ಕೆಲಸವನ್ನು 5 ಜನ ಮುಖ್ಯಮಂತ್ರಿಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡ್ಬೋದು. ಯಾರಾದರೂ ಒಂದು ಜನಕಲ್ಯಾಣ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅಂತ ಹೇಳಿದ್ರೆ ನಾವು ಮತ್ತು ಅಭಿವೃದ್ಧಿಗೆ ಹಣ ಇಲ್ಲ ಅಂತಾರೆ. ಮತ್ತು ಇವತ್ತು ಅಭಿವೃದ್ಧಿ ಹಣ ನಿಲ್ಲಿಸಿದ್ದಾರೆ, ದಿವಾಳಿ ಆಗಿದೆ. ಸರ್ಕಾರ ದಿವಾಳಿ ಆಗಿಲ್ಲ, ಎಲ್ಲ ಕೆಲಸಗಳು ನಡೀತಾರೆ. ಮತ್ತು ಇನ್ನಷ್ಟು ಅಭಿವೃದ್ಧಿ ಕೆಲಸ ಈ ಭಾಗದಲ್ಲಿ ಮಾಡಬೇಕು. ಏನು ಚಿಂತನೆ ಇತ್ತು ಸಂತಸ್ತರಾದ ಭೇಟಿಯವರು, ಅವರ ಕಲ್ಪನೆಯನ್ನು ಅವರ ಕುಟುಂಬಕ್ಕೆ ನಾವು ಹೇಳ್ತೇವೆ ಮಾಡಿದ್ದೀವಿ. ಎಲ್ಲ ಕೂಡ ಉಮೇಶ್ಗಳಿಗೆ ಅವಕಾಶ ಮಾಡಿಕೊಂಡು ಅವರನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿನ ಸರ್ವತೋಮುಖ ಅಭಿವೃದ್ಧಿಗೆ ಅನುವು ಮಾಡಿಕೊಡ್ಬೇಕಂತ ಇಡೀ ಕ್ಷೇತ್ರದ ಮಟ್ಟದಲ್ಲಿ ನಾನು ಮನವಿ ಮಾಡ್ತೇನೆ. ಸರ್ 5 ಕೆಜಿ ಅಕ್ಕಿ ಬದಲಾಗಿ ಅಂದರೆ ಒಂದು ಇದೆಲ್ಲ ಪ್ರಕ್ರಿಯೆ ಮುಗಿದಿದೆ. ತಕ್ಷಣ ನಾವು ಸುಮಾರು ಮೇ ತಿಂಗಳಲ್ಲಿ ಬೇಳೆ, ತೊಗರಿಬೇಳೆ, ಎಣ್ಣೆ, ಸಕ್ಕರೆ ಮತ್ತು ಉಪ್ಪನ್ನು ಇಂದಿರಾ ಈ ಒಂದು ಕಿಪ್ಪನ್ನು ಕಾರ್ಯಕ್ರಮ ತೀರ್ಮಾನಕ್ಕೆ ಪ್ರಯತ್ನಗಳಿಂದ ಎಲ್ಲ ಕೂಡ CNG ಮತ್ತು ಗ್ಯಾಸ್ ಸಮಸ್ಯೆ ಇದೆ. ಗ್ಯಾಸ್ ನಿಜವಾಗಿ ಕೇಂದ್ರ ಸರ್ಕಾರ ಮುಂದಾಲೋಚನೆ ಕೂಡ ಇರಬೇಕಾಗಿದೆ. ಚುನಾವಣೆಯಲ್ಲಿ ಈಗಾಗಲೇ ಚುನಾವಣೆಯ ಕಾವಿನಲ್ಲಿ ಎರಡೂ ಪಕ್ಷಗಳು ತುರುಸಿನಿಂದ ಪ್ರಚಾರವನ್ನು ಮಾಡ್ತಾ ಇದ್ದನ್ನು ನಾವು ತಾವೆಲ್ಲರೂ ನೋಡ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ದಿವಂಗತ HY ಬೇಟಿಯವರ ಮಗ ಉಮೇಶ್ ಬೇಟಿಯವರಿಗೆ ಟಿಕೆಟನ್ನು ಕೊಟ್ಟು ಅವ್ರನ್ನ ಉಮೇದುವಾರರನ್ನಾಗಿ ನಾವು ಇದು ಮಾಡಿದ್ದೇವೆ. ಇವತ್ತು ಕಳೆದ ಹಲವಾರು ಚುನಾವಣೆಗಳಿಂದ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಒಂದು ಭದ್ರ ಕೋಟೆಯಾಗಿದೆ. ಸುಮಾರು 5 ಶಾಸಕರಾಗಿ, ಸಂಸದರಾಗಿ, ಸಚಿವರಾಗಿ HY ಬೇಟಿಯವರು ಇಲ್ಲಿ ಜನಾನುರಾಗಿಯಾಗಿದ್ದಾರೆ. ಜನರ ಸೇವೆಯಲ್ಲಿ ತಮ್ಮದೇ ಆದಂಥ ವಿಶೇಷವಾದ ಕೊಡುಗೆಯನ್ನು ಈ ಭಾಗದ, ಈ ಕ್ಷೇತ್ರದ ಮತದಾರರಿಗೆ, ನಾಗರಿಕರಿಗೆ ಕೊಟ್ಟಿರುವಂಥ ಕೀರ್ತಿ HY ಮೋದಿಯವರು.
ಈ ಹಿನ್ನೆಲೆಯಲ್ಲಿ ಸಹಜವಾಗಿ ನಾವು ಆ ಕುಟುಂಬದ ಸದಸ್ಯರೊಬ್ಬರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡಬೇಕು ಎನ್ನುವಂಥ ಒಮ್ಮತದ ನಿರ್ಣಯದಂತೆ ಇವತ್ತು ಉಮೇಶ್ ಬೇಡಿ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಮತ್ತು ಏನು ಅವರಿಗೆ ಟಿಕೆಟ್ ಕೊಟ್ಟಿರೋದರಿಂದ ನಾವು ಏನು ಈ ಕ್ಷೇತ್ರದ ಮತದಾರರು ಎಮೋಷ್ನಲ್ ಭಾವನಾತ್ಮಕವಾಗಿ HY ಮೈಟಿಯವರ ಒಂದು ಕುಟುಂಬದ ಜೊತೆಗೆ ಏನು ಸಂಬಂಧನ ಇಟ್ಕೊಂಡಿದ್ದರು ಅದು ಖಂಡಿತವಾಗಿ ಕೂಡ ನಮಗೆ ಲಾಭ ತರ್ತದೆ. ಅನುಕಂಪದ ಅಲೆ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಇದ್ದಿದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾರೆ. ಇನ್ನು ಎರಡನೇ ವಿಷಯ, ನಾವಿಲ್ಲಿ ಅಭ್ಯರ್ಥಿಯನ್ನು ತಿಳಿಸಿದ ನಂತರ ಇಲ್ಲಿವರೆಗೆ ನಮ್ಮ ಪ್ರಚಾರದ ಒಂದು ತಂತ್ರಗಾರಿಕೆ, ಪ್ರಚಾರದ ಭರಾಟೆ BJPಗಿಂತ ಭಾಳಷ್ಟು ಮುಂದಿದ್ದೇವೆ. ನಾವು ಇಲ್ಲಿರುವಂಥ ಎಲ್ಲ ಸಮುದಾಯಗಳ ಮನವನ್ನು ಗೆಲ್ಲಲಿಕ್ಕೆ, ಅವರ ವಿಶ್ವಾಸವನ್ನು ಗೆಲ್ಲಲಿಕ್ಕೆ, ಪಕ್ಷದ ಪರವಾಗಿ ಅವರ ಮತ ಯಾಚನೆ ಮಾಡಲಿಕ್ಕೆ ನಮ್ಮ ಪಕ್ಷದ ರಾಜ್ಯ ಮಟ್ಟದ ಹಿರಿಯ ಮುಖಂಡರೆಲ್ಲರೂ, ಎಲ್ಲ ಸಮುದಾಯದ ಮುಖಂಡರು ಇಲ್ಲಿ ಠಿಕಾಣಿ ಹೂಡಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಉಸ್ತುವಾರಿಗಳಾದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿ ಅವರು ಎಲ್ಲ ರೀತಿಯ ಚುನಾವಣೆಯ ಪ್ರಚಾರ ತಂತ್ರಗಾರಿಕೆಯನ್ನು ಉಪಯೋಗಿಸಿದ್ದಾರೆ. ಆ ಕಾರಣದಿಂದ ನಾವು ಇವತ್ತು ಪ್ರಚಾರದ ಹಿನ್ನೆಲೆಯಲ್ಲಿ ಭಾಳಷ್ಟು BJPಗಿಂತ ಮುಂದಿದ್ದೇವೆ. ಇಲ್ಲಿ ಸ್ಥಳೀಯ ಏನು ಜಿಲ್ಲೆಯ ಹಿರಿಯ ನಾಯಕರು, ಅದು ಎಸ್ ಆರ್ ಪಾಟೀಲ್ ಆಗಿರ್ಬೋದು, ವಿಜಯಕುಮಾರ್ ಸರ್ನಾಯಕ್ ಆಗಿರ್ಬೋದು, ಪಕ್ಕದ ಕ್ಷೇತ್ರದ ಶಾಸಕರಾಗಿರುವಂಥ ಅಪ್ಪಾಜಿ ನಾಡಗೌಡ ಆಗಿರ್ಬೋದು, JT ಪಾಟೀಲ್ ಆಗಿರ್ಬೋದು, ನಮ್ಮ ವಿಜಯಾನಂದ ಕಾಶಪ್ಪನವರಾಗಿರ್ಬೋದು, ಮತ್ತು ಇಂದಿನ ಏನು MP ಎಲೆಕ್ಷನಲ್ಲಿ ಅಭ್ಯರ್ಥಿಯಾಗಿರುವಂಥ ಸಂಯುಕ್ತ ಪಾಟೀಲ್ ಮತ್ತು ಅದರ ಹಿಂದಿನ ಅಭ್ಯರ್ಥಿಯಾಗಿರುವಂಥ ವೀಣಾ ಕಾಶಪ್ಪನವರು, ಇವರೆಲ್ಲರೂ ಕೂಡ, ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ RB ತಿಮ್ಮಾಪುರ್, ಇವ್ರ ಜೊತೆಗೆ ದೊಡ್ಡ ಶಕ್ತಿಯಾಗಿ ಇವತ್ತು ಸತೀಶ್ ಜಾರಕಿಹೊಳಿ ತಮ್ಮದೇ ಆದಂಥ ವಿಶೇಷವಾದಂಥ ತಂಡವನ್ನು ಕಟ್ಟಿಕೊಂಡು ಈ ಕ್ಷೇತ್ರದಲ್ಲಿ ಭಾಳ ರಿಮೋಟಾಗಿ ಮತದಾರರನ್ನು ಭೇಟಿಯಾಗೋಕ್ಕೆ ಮೈಕ್ರೋ ಲೆವೆಲ್ಗೆ ಕೂಡ ನಮ್ಮ ಪ್ರಚಾರ ಹೋಗಿದೆ ಎನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ. ತಿಮ್ಮಾಪುರ್ ಅವರು ತಮ್ಮದೇ ಆದಂಥ ತಂಡವನ್ನು ಕಟ್ಟಿಕೊಂಡು ತಮ್ಮದೇ ಆದಂಥ ಒಂದು ಭೇಟಿ ವಿಭಾಗಗಳಲ್ಲಿ ಭಾಳ ಪರಿಣಾಮಕಾರಿಯಾಗಿ ಪ್ರಚಾರ ಮಾಡಿ ಮತದಾರ ಮನವನ್ನು ಗಳಿಸುವ ಹಿನ್ನೆಲೆಯಲ್ಲಿ ನಾವು ಯಶಸ್ಸಿನ ಹಾದಿಯಲ್ಲಿ ನಡೆದಿದ್ದೇವೆ. ಮತ್ತು ವಿಶೇಷವಾಗಿ ಶೆಡ್ಯೂಲ್ ಕಾಸ್ಟ್ SC ಲೆಫ್ಟ್ ಮತದಾರರ ಒಂದು ಮನ ಗೆಲ್ಲಲಿಕ್ಕೆ, ಅವರಲ್ಲಿರುವಂಥ ಗೊಂದಲ, ಒಳ ಮೀಸಲಾತಿ ಗೊಂದಲ ನಿವಾರಣೆ ಮಾಡಲಿಕ್ಕೆ ಇವತ್ತು ತಿಮ್ಮಾಪುರ್ ಅವರು ಈಗಾಗಲೇ ಅದನ್ನು ನಿವಾರಣೆ ಮಾಡಿದ್ದಾರೆ. ಅದಕ್ಕೆ ಏನು ಸಪೋರ್ಟ್ ಆಗಿ ಇವತ್ತು KH ಮುನಿಯಪ್ಪನವರು, H ಆಂಜನೇಯನವರು ಮತ್ತು ಚಂದ್ರಪ್ಪನವರು ಈ ಕ್ಷೇತ್ರದ ಸುಮಾರು 20 ಹಳ್ಳಿಗಳಲ್ಲಿ ಪ್ರವಾಸ ಮಾಡಿ ವಿಶೇಷವಾಗಿ ನಮ್ಮ SC ಲೆಫ್ಟ್ ಮತದಾರರ ಒಲವನ್ನು ಗಳಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಮತ್ತು ಅವರಿಗೆ ಇರುವಂಥ ಗೊಂದಲಗಳನ್ನು ನಿವಾರಣೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ SC ಮತದಾರರ SC ಲೆಫ್ಟ್ ಏನಿತ್ತು ಅದು ಕಾಂಗ್ರೆಸ್ಗೆ ಪರವಾಗಿಲ್ಲ ಎನ್ನುವಂಥ ವದಂತಿಯನ್ನು BJP ವಕ್ತಾರ RSSನ ಮುಖಂಡ ವಾದಿರಾಜ್ ಏನು ಪ್ರಚಾರ ಮಾಡ್ತಾ ಇದ್ದ, ಪ್ರತಾಪ್ ಸಿಂಗ್ ಏನು ಪ್ರಚಾರ ಮಾಡ್ತಾ ಇದ್ದ, ಅದು ಸಂಪೂರ್ಣ ಸುಳ್ಳು. ಶೆಡ್ಯೂಲ್ ಕಾಸ್ಟ್ನ SC ಲೆಫ್ಟ್ ಮತದಾರರು ಕಾಂಗ್ರೆಸ್ ಪರವಾಗಿದ್ದರೆ ಕಾಂಗ್ರೆಸ್ ಪರವಾಗಿ ವೋಟ್ ಹಾಕ್ತಾರೆ ಎನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾರೆ. ಅದರ ಜೊತೆಗೆ ವಿವಿಧ ಸಮುದಾಯಗಳ ಮುಖಂಡರು ಇವತ್ತು SC ರೈಟ್ನ ಹಿನ್ನೆಲೆಯಲ್ಲಿ ಇವತ್ತು MLCಗಳಾದಂಥ ಶಿವಕುಮಾರವರು, MLA ಆದಂಥ ಕೃಷ್ಣಮೂರ್ತಿ ಅವರು, ಪ್ರಸಾದ್ ಅಬ್ಬಾಯಿ ಅವರು, ಇವತ್ತು ಪರಮೇಶ್ವರ್ ಅವರು, ಬೇರೆ ಎಲ್ಲ ಮುಖಂಡರು ಇವತ್ತು ಈ ಕ್ಷೇತ್ರದಲ್ಲಿ ಬೀಳ್ಬಿಟ್ಟಿದ್ದಾರೆ. ಅವರು ಕೂಡ SC ರೈಟ್ ಮತದಾರರನ್ನು ಕೂಡಿಕರಿಸಿ ಮಾಡಿಕೊಂಡು ಅವರಲ್ಲಿರುವಂಥ ಅನುಮಾನ ಗೊಂದಲಗಳನ್ನು ನಿವಾರಣೆ ಮಾಡಿ ಅವರು ಕೂಡ ಕಾಂಗ್ರೆಸ್ ಪರವಾಗಿ ಗಟ್ಟಿಯಾಗಿ ನಿಲ್ಲುವ ಹಿನ್ನೆಲೆಯಲ್ಲಿ ಅವರು ತಮ್ಮದೇ ಆದಂಥ ಕೊಡುಗೆಯನ್ನು ಇವತ್ತು ನೀಡಿದ್ದಾರೆ. ಇದರ ಜೊತೆಗೆ ಸಹಜವಾಗಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಭ್ಯರ್ಥಿ ಆಗಿರುವುದರಿಂದ ಕುರುಬ ಸಮಾಜ ಮತಗಳು ಮತ್ತು ಗಂಡು ಮತಸ್ಥ ಮತಗಳು, ಇನ್ನಿತರ ಬ್ಯಾಕ್ವರ್ಡ್ ಸಮುದಾಯದ ಮತಗಳು ಖಂಡಿತವಾಗಿ ಕೂಡ ಕಾಂಗ್ರೆಸ್ ಪರವಾಗಿ ಇವೆ. ಮತ್ತು ಏನು ಮೈನಾರಿಟಿ ಮುಸ್ಲಿಂ ಬಾಂಧವರಲ್ಲಿ ಕೆಲವು ಒಳಜಗಳೇನಿದ್ವು ಅವುಗಳ
ಸ್ಥಳೀಯ ಮುಸ್ಲಿಂ ಮುಖಂಡರು ಮತ್ತು ಹೊರಗಡೆಯಿಂದ ಬಂದಂಥ ಇನ್ನಿತರ ಮುಸ್ಲಿಂ MLAಗಳೆಲ್ಲರೂ ಸೇರಿ ಆ ಸಮಸ್ಯೆಯನ್ನು ನಿವಾರಣೆ ಮಾಡಿ, ವಿಶೇಷವಾಗಿ ರಹೀಂ ಖಾನ್ ಅವರು, ಗುಲ್ಬರ್ಗ MLA ಆದಂಥ ಕನಿಸಾ ಬೇಗಂ ಅವರು, ಇವರೆಲ್ಲರೂ ಕೂಡ ಆ ಸಮಸ್ಯೆಯನ್ನು ಬಗೆಹರಿಸಿ ಇವತ್ತು ಮುಸ್ಲಿಂ ಮತದಾರರು ಒಗ್ಗಟ್ಟಾಗಿ ಒಮ್ಮತದಿಂದ ಒಂದೇ ಒಂದು ಮತ ಕೂಡ ಬೇರೆ ಕಡೆ ಹೋಗಲಾರಂಥ ಒಂದು ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ನಾವು ಚುನಾವಣೆ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಎಲ್ಲ ಸಮುದಾಯದ ವಿಶ್ವಾಸ ಬೆಂಬಲವನ್ನು ಪಡೆಯುವಲ್ಲಿ ಹೊಂದಿದ್ದೇವೆ ಎನ್ನುವಂಥ ಮಾತನ್ನು ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅದ್ರ ಜೊತೆಗೆ ನೇಕಾರರು ಉಮಾಶ್ರೀ ಅವರು ಈಗಾಗಲೇ ಬೀಳ್ಬಿಟ್ಟಿದ್ದಾರೆ. ಎಲ್ಲ ಭಾಗಗಳಲ್ಲಿ ಅವರು ಆ ಮತದಾರರನ್ನು ಭೇಟಿಯಾಗಿದ್ದಾರೆ. ಅವರು ಸಮುದಾಯದ ಸಭೆಯನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬಂಜಾರ ಸಮಾಜದ 19 ತಾಂಡಗಳಿಗೆ ಇವತ್ತು ಪರಮೇಶ್ವರ ನಾಯಕ್ ಅವರು, ನಮ್ಮ ಕಾಂತಾ ನಾಯಕ್ ಅವರು, ರುದ್ರಪ್ಪ ಲಮಾಣಿ ಅವರು, ಅವ್ರ ಪುತ್ರ ದರ್ಶನ್ ನಾಯಕ್, ಇವೆಲ್ಲರೂ ಕೂಡ, ಆಮೇಲೆ ಹೊನ್ನಾ ನಾಯಕ್ ಅವರು, ನಮ್ಮ ಬೋರ್ಡ್ ಚೇರ್ಮನ್ ಬೀದರ್ನವರು, ಇವರೆಲ್ಲರೂ ಆ ತಾಂಡಗಳಿಗೆ ಪ್ರತಿನಿತ್ಯ ಭೇಟಿ ಕೊಟ್ಟು ಆ ತಾಂಡದ ಬಂಜಾರ ಮತಗಳು ಕೂಡ ಬೇರೆ ಕಡೆ ಹೋಗಲಾರದಂತೆ ಒಂದು ಕಟ್ಟುನಿಟ್ಟಿನ ಒಂದು ಮನವಿಯನ್ನು ಮಾಡಿಕೊಂಡು ಅವರು ಕೂಡ ನಮ್ಮ ಪರವಾಗಿ ಇದ್ದಾರೆ ಎನ್ನುವಂಥ ಭರವಸೆ ವಿಶ್ವಾಸ ನಮಗಿದೆ. ಅದರ ಜೊತೆಗೆ ವಿಶೇಷವಾಗಿ ಲಿಂಗಾಯತ ಮತಗಳು, ಲಿಂಗಾಯತ ಎಲ್ಲ ಸಬ್ಸೆಕ್ಟ್ಗಳು, ಬಂಡಿಗಿರ್ಬೋದು, ಗಾಡಿಗಿರ್ಬೋದು, ರೆಡ್ಡಿ ಲಿಂಗಾಯತ ಇರ್ಬೋದು, ನಂತರ ಪಂಚಮಶಾಲಿ ಇರ್ಬೋದು, ಆಮೇಲೆ ಸ್ವಾಮಿಗಳಿರ್ಬೋದು, ಇವೆಲ್ಲರನ್ನ ನಾವು ನಮ್ಮ ಪಕ್ಷದಲ್ಲಿರುವಂಥ ಆಯಾ ಸಮುದಾಯ ಮುಖಂಡರನ್ನ ಇವತ್ತು ನಾವಿಲ್ಲಿ ಟಿಕೆಟ್ ಕೇಳಿದ್ದೇವೆ. ಅವರು ಮನವೊಲಿಸಲಿಕ್ಕೆ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈಗಾಗಲೇ ರೆಡ್ಡಿ ಸಮಾಜದ ಒಂದು ಸಭೆ ಆಯಿತು. ಆ ಸಭೆ ಮುಖಾಂತರ ನಮಗೆ ಮನವರಿಕೆ ಆಗಿದ್ದು ವಿಶ್ವಾಸ ಮೂಡಿಸಿದ್ದೇವೆ ಅಂತಂದರೆ ರೆಡ್ಡಿ ಸಮಾಜದ ಮತಗಳು ಗಣನೀಯವಾಗಿ ನಮಗೆ ಖಂಡಿತವಾಗಿ ಬರ್ತವೆ. ಮತ್ತು ಅದರ ಜೊತೆಗೆ ಬಣಜಿಗ ಮತ್ತು ಗಾಣಿಗ ಸಮುದಾಯದ ಮೀಟಿಂಗ್ ಇವತ್ತು ನಾಳೆ ನಡೀತದೆ. ಅಲ್ಲಿ ಕೂಡ ನಾವು ಆ ಲಿಂಗಾಯತ ಸಮುದಾಯದ ಸಂಪೂರ್ಣ ವಿವಿಧ ಏನು ಉಪಜಾತಿಗಳ ವಿಶ್ವಾಸವನ್ನು ಗಳಿಸಿ ಅವರಿಗೆ ನಾವು ಕಾಂಗ್ರೆಸ್ ಕೇವಲ SC ST ಮೈನಾರಿಟಿ ಬ್ಯಾಕ್ವರ್ಡ್ ಅಲ್ಲ, ಎಲ್ಲ ಜಾತಿ ಸಮುದಾಯಗಳ ಜೊತೆಗೆ ನಾವಿದ್ದೇವೆ ಎನ್ನುವಂಥ ಭರವಸೆಯನ್ನು ನಾವು ಇವತ್ತು ಮೇಲ್ವರ್ಗದ ಲಿಂಗಾಯತ ಸಮುದಾಯದ ಎಲ್ಲ ಉಪಜಾತಿಗಳಿಗೆ ಆ ವಿಶ್ವಾಸ ಭರವಸೆಯನ್ನು ಮೂಡಿಸುವ ಮುಖಾಂತರ ಅವರ ಮನವನ್ನು ಕೂಡ ಗೆದ್ದು ಈ ಚುನಾವಣೆಯಲ್ಲಿ ನಾವು ಖಂಡಿತವಾಗಿ ಕೂಡ ಬಹಳ ಉತ್ತಮವಾದ ಅಂತರದಿಂದ ಗೆಲ್ತೇವೆ ಎನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛೆ ಪಡ್ತಾರೆ. ಇದ್ರ ಜೊತೆಗೆ ಇವತ್ತು ನಮ್ಮ ಪ್ರಚಾರ ಮತ್ತು BJP ಪ್ರಚಾರವನ್ನು ನೀವು ತುಲನೆ ಮಾಡಿದಾಗ BJP ಪ್ರಚಾರ ಬಹಳ ಸಪ್ಪೆಯಾಗಿದೆ. ಎಲ್ಲಿ ಕೂಡ ಅದರ ಭರಾಟೆ ಕಾಣ್ತಾ ಇಲ್ಲ. ನಮ್ಮಷ್ಟು ಉತ್ಸಾಹ ಹುಮ್ಮಸ್ಸದಿಂದ ನಾಯಕರು ಇಲ್ಲಿ ಬಂದು ಪ್ರಚಾರ ಮಾಡ್ತಾ ಇಲ್ಲ. ಮತ್ತು ವೈಯಕ್ತಿಕವಾಗಿ BJP ಅಭ್ಯರ್ಥಿ ಚರಂತಿಮಠ ಅವರ ವೈಯಕ್ತಿಕ ಏನು ನಡತೆ, ಅವರ ಸಿಟ್ಟಿನ ಮನೋಭಾವ ಮತ್ತು ಜನಗಳೊಂದಿಗೆ ನಾಗರಿಕರೊಂದಿಗೆ ಅವರು ನಡೆದುಕೊಳ್ಳುವಂಥ ರೀತಿ, ಒರಟುತನದ ವರ್ತನೆ ಇವತ್ತು ಜನರಲ್ಲಿ ಇವತ್ತು ಚರ್ಚಾ ವಿಷಯವಾಗಿದೆ. ಇವರು ಬಂದರೆ ಇವರು ಮುಂದೆ ಕೈ ಕಟ್ಕೊಂಡು ನಿಲ್ಲಬೇಕಪ್ಪ ನಾವು, ಇಲ್ಲ ಉಮೇಶ್ ಬಂದರೆ ಅವ್ರ ಮನೆಗೆ ಹೋಗಿ ನಾವು ಮತ್ತು ಕೆಲಸ ಮಾಡಿಸ್ಕೊಳ್ಬೋದು, ಅವ್ರ ಮನೆಗೆ ಹೋಗಿ ಟೀ ಕುಡಿಬೋದು, ಮಜ್ಜಿಗೆ ಕುಡಿಬೋದು ಎನ್ನುವಂಥ ಚರ್ಚೆಗಳು ಇವತ್ತು ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಇವೆ. ಆ ಹಿನ್ನೆಲೆಯಲ್ಲಿ ಅಭ್ಯರ್ಥಿಯ ಪರವಾಗಿ ಕೂಡ, ಅಭ್ಯರ್ಥಿಯ ಹಿನ್ನೆಲೆಯಲ್ಲಿ ಕೂಡ ನಾವು ಉತ್ತಮವಾದಂಥ ಉತ್ತಮ ನಡತೆಯುಳ್ಳಂಥ ಉತ್ತಮ ಒಂದು ಸಹನಶೀಲ ವ್ಯಕ್ತಿ ಮತ್ತು ಬಹಳ ಸಾಫ್ಟ್ ಕಾರ್ನರ್ ಇರುವಂಥ ವ್ಯಕ್ತಿಗೆ ನಾವು ಟಿಕೆಟ್ ಕೊಟ್ಟಿದ್ದೇವೆ. ಎಲ್ಲ ಸಮುದಾಯದವರು ಇವತ್ತು ಉಮೇಶ್ ಬೇಟೆಯವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಕಂಡು ಬರ್ತಾ ಇದೆ. ಆ ಕಾರಣದಿಂದ ನಾವು ಈ ಕ್ಷೇತ್ರದಲ್ಲಿ ಖಂಡಿತವಾಗಿ ಕೂಡ ಒಳ್ಳೆಯ ಅಂತರದಲ್ಲಿ ಗೆಲುವನ್ನು ಸಾಧಿಸ್ತೇವೆ ಅನ್ನೋ ಮಾತನ್ನು ಹೇಳ್ತಾರೆ. ವಸಂತ್ ಕುಮಾರ್ ವಿಧಾನ ಪರಿಷತ್ ಸದಸ್ಯರು ಮತ್ತು ಈರಣ್ಣ ಮ್ಯಾಗೇರಿ, ಬಾಗಲಕೋಟೆ AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ.
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.